ಸ್ನೇಹಿತರೆ ನಮಸ್ಕಾರ. ಆಚಾರ್ಯ ಚಾಣಕ್ಯರು ಅನೇಕ ರಾಜಕೀಯ, ಆರ್ಥಿಕ ಮತ್ತು ವೈಯಕ್ತಿಕ ಪಾಠಗಳನ್ನು ನೀಡಿದ್ದಾರೆ. ಯಾರೊಂದಿಗೆ ಬಾಳಬೇಕು, ಯಾರೊಂದಿಗೆ ಬಾಳಬಾರದು ಎಂಬುದನ್ನು ಹೇಳಿದ್ದಾರೆ. ಇನ್ನು ಚಾಣಕ್ಯ ಹೇಳಿರುವ ಕೆಲ ಬೋಧನೆಗಳು ಒಬ್ಬ ವ್ಯಕ್ತಿಯನ್ನು ಯಶಸ್ವಿ ಮತ್ತು ಸಾಮರ್ಥ್ಯ ಮತ್ತು ಶ್ರೀಮಂತನಾಗಿ ಮಾಡುತ್ತದೆ. ಚಾಣಕ್ಯ ನೀತಿಯ ಸಂಬಂಧಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದೆ. ಪತಿ ಪತ್ನಿಯರ ವಿಚಾರದಲ್ಲೂ ಮಾರ್ಗದರ್ಶನ ಚಾಣಕ್ಯ ಹಲವು ಮಾಹಿತಿ ನೀಡಿದ್ದಾರೆ. ಅದರಂತೆ ಪತಿ ಪತ್ನಿ ಪರಸ್ಪರ ನಂಬಿಕೆ, ಪ್ರಾಮಾಣಿಕತೆ ಮತ್ತು ಗೌರವಗಳನ್ನು ಹೊಂದುವುದು ಬಹಳ ಮುಖ್ಯ. ಆದರೆ ಪತಿ ಯಾವಾಗಲೂ ತನ್ನ ಹೆಂಡತಿಯಿಂದ ಈ ಕೆಲವು ವಿಷಯಗಳನ್ನು ಮರೆ ಮಾಡಬೇಕಾಗುತ್ತದೆ ಎನ್ನಲಾಗುತ್ತದೆ. ಚಾಣಕ್ಯ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ, ನೋಡೋಣ ಸ್ನೇಹಿತರೆ. ಅವಮಾನ. ನಿಮಗೆ ಎಲ್ಲಾದರೂ ಅವಮಾನವಾದರೆ ಅಥವಾ ಯಾರಾದರೂ ನಿಮ್ಮ ಮೇಲೆ ಹಲ್ಲೆ ನಡೆಸಿದರೆ ಅದನ್ನು ನಿಮ್ಮ ಹೆಂಡತಿಗೆ ಎಂದೂ ಹೇಳಬೇಡಿ ಎಂಬುದು ಚಾಣಕ್ಯನ ತತ್ವ. ಈ ಎಲ್ಲ ವಿಷಯಗಳನ್ನು ಹೆಂಡತಿಯೊಂದಿಗೆ ಹೇಳಿದರೆ ನೀವು ಅವಳ ದೃಷ್ಟಿಯಲ್ಲಿ ಗೌರವವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಎನ್ನುತ್ತಾರೆ ಚಾಣಕ್ಯರು. ದೌರ್ಬಲ್ಯಗಳು. ನಿಮ್ಮ ದೌರ್ಬಲ್ಯಗಳ ಬಗ್ಗೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಎಂದಿಗೂ ಹೇಳಬೇಡಿ. ಅದೇ ರೀತಿ ಹೆಂಡತಿ ಬಳಿಯೂ ಹೇಳಬೇಡಿ ಎಂದು ಚಾಣಕ್ಯರು ಹೇಳಿದ್ದಾರೆ. ಏಕೆಂದರೆ ನೀವು ಅದನ್ನು ಯಾರೊಂದಿಗಾದರೂ ಹಂಚಿಕೊಂಡರೆ ಅದರ ಪರಿಣಾಮವನ್ನು ನಿಮ್ಮ ಜೀವನ ಉದ್ದಕ್ಕೂ ನೀವು ಅನುಭವಿಸಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ. ದಾನ ಧರ್ಮ. ವಿಶೇಷವಾಗಿ ಪತಿ ತನ್ನ ದಾನ ಧರ್ಮದ ಬಗ್ಗೆ ತನ್ನ ಹೆಂಡತಿಗೆ ಎಂದಿಗೂ ಹೇಳಬಾರದು ಎಂದು ಹೇಳಲಾಗಿದೆ. ಒಂದು ಕೈಯಿಂದ ಕೊಟ್ಟ ಉಡುಗೊರೆ ಇನ್ನೊಂದು ಕೈಗೆ ತಿಳಿಯಬಾರದು ಎಂಬುದನ್ನು ಶಾಸ್ತ್ರಗಳು ಹೇಳುತ್ತವೆ. ಆದುದರಿಂದಲೇ ಈ ವಿಷಯವನ್ನು ಹೇಳಬಾರದು ಎಂದು ಚಾಣಕ್ಯರು ಹೇಳುತ್ತಾರೆ. ಆದಾಯ. ಗಂಡನಾದವನು ತನ್ನ ಆದಾಯದ ಬಗ್ಗೆ ಹೆಂಡತಿಗೆ ಹೇಳಬಾರದು. ಹೆಂಡತಿಗೆ ಗಂಡನ ಸಂಪಾದನೆ ಗೊತ್ತಾದರೆ ಹೆಚ್ಚು ಖರ್ಚು ಮಾಡುತ್ತಾಳೆ ಎಂದು ಹೇಳಲಾಗುತ್ತದೆ. ಅಂಥ ಪರಿಸ್ಥಿತಿಯಲ್ಲಿ ದಂಪತಿ ನಡುವೆ ಜಗಳಗಳು ಉಂಟಾಗುತ್ತವೆ. ಆದುದರಿಂದ ಗಂಡನು ತನ್ನ ಸಂಪಾದನೆಯನ್ನೆಲ್ಲ ಹೆಂಡತಿಗೆ ಹೇಳಬಾರದು. ಈ ಮೂಲಕ ಆದಾಯದ ಉಳಿತಾಯ ಮಾಡಬಹುದು ಎಂದು ಚಾಣಕ್ಯರು ತಿಳಿಸುತ್ತಾರೆ. ಸ್ನೇಹಿತರೆ, ಕೌಟುಂಬಿಕ ಜೀವನಕ್ಕೆ ಪತಿ ಪತ್ನಿಯರ ನಡುವೆ ಸಂಬಂಧ ಬಹಳ ಮುಖ್ಯ. ಯಾವುದೇ ತೊಂದರೆಗಳಿಲ್ಲದೆ ಅದನ್ನು ನಿಯಮಿತವಾಗಿ ನಿರ್ವಹಿಸುವುದು ಅಗತ್ಯ ಎಂದು ಚಾಣಕ್ಯ ನೀತಿಯಲ್ಲಿ ಹೇಳಲಾಗುತ್ತದೆ. ಹೆಂಡತಿಯಿಂದ ಕೆಲವು ವಿಷಯಗಳನ್ನು ಮುಚ್ಚಿಡುವುದು ಎಂದರೆ ಆಕೆಯನ್ನು ಕೀಳಾಗಿ ಅಥವಾ ಅವಮಾನಿಸುವುದು ಎಂದಲ್ಲ. ಒಂದು ಕುಟುಂಬ ಸಂತೋಷದಿಂದ ಸಂಪತ್ತಿನಿಂದ ಇರಬೇಕಾದರೆ ಇದನ್ನು ಮಾಡುವುದು ಮುಖ್ಯ ಎನ್ನುತ್ತಾರೆ ಚಾಣಕ್ಯರು.